ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸ್ನೇಹಿತರೆ, ಇದೇನೋ ನಾವು ಇವತ್ತು ಇಲ್ಲಿ ಮೈಸೂರಿನ KR ಆಸ್ಪತ್ರೆ ಮೆಡಿಕಲ್ ಕಾಲೇಜಿನ ಶವಗಾರ ಏನಿದೆ ಇಲ್ಲಿ ಬಂದಿದ್ದೀವಿ. ಬಹುಶಃ ಇಷ್ಟೊತ್ತು ನೀವು ನೋಡಿದ್ದೀರಾ ಇಲ್ಲಿ ಏನಾಗಿದೆ, ಈ ವ್ಯವಸ್ಥೆ ಯಾವ್ದು ಹಂತಕ್ಕೆ ತಲುಪಿದೆ. ಬಹುಶಃ ಸುಮಾರು ಒಂದು 50 ವರ್ಷಗಳಿಂದ ಏನೋ ಕೃಷಿ ಮಾಡ್ಕೊ ಬಂದಂಥ ಭೂಮಿನ ಇವತ್ತು ಸರ್ಕಾರ ಯಾವುದೇ ಏನೋ ಬಹುಶಃ ಇನ್ನು ಹೇಳ್ಬೇಕು ಅವರು ಇದೇನು ಅಕ್ರಮನ ಸಕ್ರಮನ 50 ವರ್ಷದಿಂದ ಈ ರಾಜ್ಯ ಸರ್ಕಾರಗಳು ಏನ್ ಕತ್ತೆ ಕಾಯ್ತಿದ್ರೆ ಇವತ್ತು ಏನೋ ಒಬ್ಬ ರೈತನ ಬಲಿ ಪಡೋವರ್ಗು ಅವ್ರಿಗೆ ಸಮಾಧಾನ ಆಗ್ಲಿಲ್ವಾ? ಇನ್ನು 50 ವರ್ಷ 60 ವರ್ಷ ಸಾಗುವಳಿ ಮಾಡ್ಕೊ ಬಂದ ರೈತರುಗಳು ಇವತ್ತು ಎಲ್ಲೋ ಹೋಗ್ಬೇಕು? ಯಾರು ಕೇಳ್ಬೇಕಿದನ್ನ? ರೈತರ ಧ್ವನಿಯಾಗಿ ಇವತ್ತು ರಾಜ್ಯ ಸರ್ಕಾರಗಳು ಮಾತೆತ್ತಿದ್ರೆ ಕುಮಾರಸ್ವಾಮಿ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಬಹುಶಃ ಎಲ್ಲ ನಿಮ್ಮ ಮಾತು ಮುಂಚೆ ಹೇಳ್ತೀರಾ. ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ದೇವೇಗೌಡರು ಬಹುಶಃ ಸಮಸ್ಯೆಗಳು, ರೈತರ ಸಮಸ್ಯೆಗಳಿಗೆ ಕಿವಿ ಕೊಡ್ಬೇಕು. ಏನಾಗಿದೆ ಅನ್ಬಿಟ್ಟು ಇವತ್ತು 50-60 ವರ್ಷ ಸಾಗುವಳಿ ಮಾಡ್ಕೊಂಡು ಬಂದಂತ ಪ್ರದೇಶವನ್ನ ಇವತ್ತು ಅದು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದೀರಾ, ಅರಣ್ಯ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ಬೇಕಾದ್ರೆ ಈ 50 ವರ್ಷ 60 ವರ್ಷ ಆಡಳಿತ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಸರ್ಕಾರಗಳಾಗ್ಲಿ ಏನ್ ಮಣ್ಣು ತಿಂತಿದ್ರ, ನೀವು ಏನ್ ತಿಂತಿದ್ರ ಅಂತ ಜನರಿಗೆ ತಿಳಿಸ್ಬೇಕು. ಏನ್ ಅವತ್ತು ಗೊತ್ತಾಗ್ಲಿಲ್ವ ನಿಮ್ಗೆ? ಬಹುಶಃ ಬ್ಯಾಂಕ್ಗಳಿಂದ ರೈತರುಗಳು ಅದ್ರ ಮೇಲೆ ಸಾಲ ಮಾಡಿದ್ದಾರೆ. ಕೃಷಿ ಸಾಲ ಇದೆ, ಬ್ಯಾಂಕ್ ಸಾಲಗಳಿದೆ. ಏನೋದು ಸರ್ಕಾರಿ ಬ್ಯಾಂಕ್ಗಳಿರ್ಬೋದು, ಪ್ರೈವೇಟ್ ಬ್ಯಾಂಕ್ಗಳು ಎಲ್ಲ ಸಾಲ ತಗೊಂಡಿರ್ಬೇಕಾದ್ರೆ 60 ವರ್ಷ ಇಲ್ದಿರಂತ ಕಾನೂನು ಏಕಾಏಕಿ ನಿಮ್ಗೆಲ್ಲೋ ಯಾರೋ ಒಂದು ಪ್ರಬಲ ವ್ಯಕ್ತಿನೋ ಇನ್ನೋ ಪ್ರಬಲ ಹಣ ಅಂತಾರೋ ಬರೀ ದುಡ್ಡು ಕೊಟ್ಟ ಅಂದ್ಬಿಟ್ಟು ಲೆಕ್ಕದಲ್ಲಿ ಅದು ಒತ್ತುವರಿ ಮಾಡ್ಕೊಂಡು ನಾಳೆ ತಿರ್ಗಾ ಪ್ರೈವೇಟೈಸೇಷನ್ ಮಾಡ್ಕೊಂಡು ಅದು ಇನ್ನೊಬ್ಬನ ಯಾವೊಂದು ತಲೆ ಕಟ್ಟಕ್ಕೋ ಇಲ್ಲ ಇನ್ನೂ ನಡೀತಾ ಇದೆಯಲ್ಲ ಭೂಮಾಫಿಯಾ ದಂಧೆಗಳು, ಈ ಡಿನೋಟಿಫಿಕೇಶನ್ ಮಾಡ್ಕೊಂಡು ನಿಮ್ಮ ಸರ್ಕಾರಕ್ಕೆ ಖಜಾನೆ ತುಂಬಿಸ್ಕೊಳ್ಳಕ್ಕೆ ಬಹುಶಃ ನಡೀತಾ ಇದೆ ಅಂತ ದಂಧೆಗಳನ್ನ ನಿಲ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆ ನಡೀತಿರಂತ ಅನ್ಯಾಯ ಇದು, ಬೇರೆ ಎಲ್ಲೆಲ್ಲ ಸ್ವಾಮಿ ತಮ್ಮ ತವರು ಜಿಲ್ಲೆ ನಡೀತಿರಂತ ಅನ್ಯಾಯ ಇದು. ಇದನ್ನ ಎಲ್ಲಿವರೆಗೂ ನೀವು ಸಹಿಸ್ಕೊಂಡು ಕೂರ್ತಿರ್ತೀರಾ? ಏನು ನಿಮ್ಗೆ ಬಹುಶಃ ಮತದಾರಗಳು ಮುಂದಿನ ಲೋಕಸಭಾ ಎಲೆಕ್ಷನ್ ಅಲ್ಲಿ ಮತದಾರ ಇವರು ರೈತಾಪಿ ಅವ್ರಿಗೆ ಹೇಳ್ದಂಗೆ ಬಹುಶಃ ಮತದಾನನೇ ಬಹಿಷ್ಕರಣ ಮಾಡಬೇಕು ಅಂತಿದೆ ಇವತ್ತು. ಬೇಕು